ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಬೆಂಗಳೂರಲ್ಲಿ ಜೋರಾಗಿದೆ ಪೇಪರ್ ಲೀಕ್ ಪಾಲಿಟಿಕ್ಸ್. ಕೆಪಿಸಿಸಿ ಕಚೇರಿ ಬಳಿ ಹೋದ ಬಿಜೆಪಿ ಮುಖಂಡರಿಗೆ ಮೊಟ್ಟೆ ಏಟು ಕೊಡಲಾಗಿದೆ. ಬೆಳಗ್ಗೆ ಬಿಜೆಪಿ ಕಚೇರಿ ಮುತ್ತಿಗೆಗೆ ತೆರಳಿದ್ದ ಯೂತ್ ಕಾಂಗ್ರೆಸ್. ಬೆಂಗಳೂರಲ್ಲಿ ಪೇಪರ್ ಲೀಕ್ ಪಾಲಿಟಿಕ್ಸ್ ಜೋರಾಗಿದೆ. ಕೆಪಿಸಿಸಿ ಕಚೇರಿ ಬಳಿ ಹೋಗಿದ್ದ ಬಿಜೆಪಿ ಮುಖಂಡರಿಗೆ ಮೊಟ್ಟೆ ಏಟು ಸಿಕ್ಕಿರುವುದು. ಬೆಳಗ್ಗೆ ಬಿಜೆಪಿ ಕಚೇರಿ ಮುತ್ತಿಗೆಗೆ ಯೂತ್ ಕಾಂಗ್ರೆಸ್ ತೆರಳಿದ್ರು. ಕಾಂಗ್ರೆಸ್ ಕಚೇರಿ ಎದುರು ಭಾರಿ ಹೈ ಡ್ರಾಮಾನೇ ನಡೆದಿದೆ ನೋಡಿ. ಬೆಳಗ್ಗೆ ಬಿಜೆಪಿ ಕಚೇರಿ ಮುತ್ತಿಗೆಗೆ ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರು ಹೋಗಿದ್ರು. ಮಧ್ಯಾಹ್ನ ಕೆಪಿಸಿಸಿ ಕಚೇರಿ ಮುತ್ತಿಗೆಗೆ ಬಿಜೆಪಿ ನಾಯಕರು ಪ್ರಯತ್ನವನ್ನ ಪಟ್ಟಿದ್ದಾರೆ. ಕಾಂಗ್ರೆಸ್ ಕಚೇರಿ ಎದುರು ಭಾರಿ ಹೈ ಡ್ರಾಮಾ ನಡೆದಿದೆ. ಪ್ರತಿಭಟನೆ ನಡೆಸುತ್ತಿದ್ದ ಬಿಜೆಪಿ ಶಾಸಕ ಬಿಪಿ ಹರೀಶ್ಗೆ ಮುತ್ತಿಗೆ ಹಾಕಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು. ಹರೀಶ್ಗೆ ಮೊಟ್ಟೆ ಒಡೆದು ಘೇರಾವ್ ಹಾಕಿದ್ದಾರೆ ಕೈ ಕಾರ್ಯಕರ್ತರು. ಬಿಜೆಪಿ ಮುಖಂಡರ ಕಾರಿಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಕಂಟೋನ್ಮೆಂಟ್ ಬಳಿ ಪ್ರತಿಭಟನಾಕಾರರನ್ನ ಪೊಲೀಸ್ನವರು ತಡೆದಿದ್ದಾರೆ. ಬಿಪಿ ಹರೀಶ್ ಅವರ ತಲೆಗೆ ಮೊಟ್ಟೆ ಏಟು ಕೊಟ್ಟಿದ್ದಾರೆ ನೋಡಿ. ಏನ್ ಮಾಡಬೇಕು ಅಂತ ನಮಗೆ ಗೊತ್ತಾ. ಯಾಕಂದ್ರೆ ಇವರೆಲ್ಲ ಪ್ರಜ್ಞಾ ಠಾಕೂರ್, ಕರ್ನಲ್ ಪುರೋಹಿತ್, ಚೇಲಾಗಳು ಇವರೆಲ್ಲ ಯಾವ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅನ್ನೋದು ಯಾರಿಗೂ ಸಹ ಗೊತ್ತಾಗೋದಿಲ್ಲ. ಅವರ ಒಂದು ಗಂಭೀರ ರೀತಿಯಲ್ಲಿ ನಮ್ಮ ಕಚೇರಿಯನ್ನ ನೋಡೋ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಅದನ್ನ ಪ್ರತಿಭಟನೆ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಕಚೇರಿ ನಮ್ಮ ಪವಿತ್ರವಾದ ಮಂದಿರ. ಇದು ಭಾರತೀಯ ಜನತಾ ಪಾರ್ಟಿಯವ್ರ ತರ ಅಲ್ಲಿ ಗೆಸ್ಟ್ ಹೌಸ್ಗಳೆಲ್ಲ ಕಟ್ಕೊಂಡಿರೋದಿಲ್ಲ ನಮ್ಮ ಪಕ್ಷದಲ್ಲಿ. ಈ ಪಕ್ಷದ ಕಚೇರಿಯ ಮೇಲೆ ನಮ್ಮ ಕಾರ್ಯಕರ್ತರಿಗೆ ಅಪಾರವಾದ ಗೌರವ, ಪ್ರೇಮ ಇದೆ. ಅದರ ಮೇಲೆ ಯಾರಾದರೂ ಹಲ್ಲೆ ಮಾಡ್ಲಿಕ್ಕೆ ಬಂದ್ರೆ ಅದನ್ನ ಕಾಪಾಡ್ಲಿಕ್ಕೋಸ್ಕರ ತಮ್ಮ ಪ್ರಾಣವನ್ನು ಸಹ ಕೊಡ್ಲಿಕ್ಕೆ ತಯಾರಿದ್ದಾರೆ ನಮ್ಮ ಕಾರ್ಯಕರ್ತರು. ಆ ಸಂದರ್ಭದಲ್ಲಿ ಒಬ್ಬ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕರು ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ. ಮೊಟ್ಟೆ ದಾಳಿಯನ್ನ ಲಾಂಗು, ಚಾಕು, ಬಾಂಬು, ಕೊಲೆ ಸಂಚು, ಪಾಕಿಸ್ತಾನ ಏಜೆಂಟು ಅಶೋಕ್ನವರ ಹೇಳಿಕೆ ನೋಡಿದಾಗ ಅವರ ಕಲ್ಪನಾ ಶಕ್ತಿಗೆ ಏನಾದರೂ ಈ ಸುಳ್ಳು ಹೇಳೋದಕ್ಕೆ ಏನಾದರೂ ನೋಬೆಲ್ ಪ್ರಶಸ್ತಿ ಇದ್ರೆ ಅಶೋಕನ್ಗೆ ನೇರವಾಗಿ ಸಿಗಬೇಕಾಗುತ್ತೆ. ಅಶೋಕ್ ಅವರು ಮರ್ತೋಗ್ಬಿಟ್ಟಿದ್ದಾರೆ. HMT ಕಾರ್ಖಾನೆ ಹತ್ರ ಒಂದು ಸಿನಿಮಾ ಮಂದಿರದ ಹತ್ರ ಅವ್ರು ಏನ್ ಮಾಡ್ತಾ ಇದ್ರು ಅಂತ ಹೇಳಿ ಅದನ್ನೆಲ್ಲ ಜ್ಞಾಪಕಕ್ಕೆ ನಾನು ಹೋಗೋದಿಲ್ಲ. ಅಶೋಕ್ ಅವರೇ, ನಿಮ್ಮ ಬಳಿ ಏನಾದರೂ ನಿಖರವಾದ ಮಾಹಿತಿ ಇದ್ರೆ ಲಾಂಗು, ಚಾಕು, ಬಾಂಬು ಇವೆಲ್ಲ ತಕ್ಷಣ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ತನಿಖೆ ಮಾಡಲಿಕ್ಕೆ ಕೇಂದ್ರದಲ್ಲೂ ನಿಮ್ಮ ತಡಿಪಾರ ಹೋಮ್ ಮಿನಿಸ್ಟರ್ ಇದ್ದಾರೆ, ಗೃಹ ಸಚಿವರು, ತಕ್ಷಣ ಇಡೀ ಕಾಂಗ್ರೆಸ್ ಆಫೀಸ್ನ ತನಿಖೆ ಮಾಡಿಬಿಟ್ಟು ಯಾರ ಮೇಲೆ ನನ್ನ ಮೇಲೆ ಕ್ರಮ ತೆಗೆದುಕೊಳ್ಳಿ. ಮೊಟ್ಟ ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ನಾನು. ಆತರ ಸುಳ್ಳು ಆಪಾದನೆ ಮಾಡಿ ನೀವು ಮಾಡ್ತಕ್ಕಂಥದ್ದು ನೋಡಿದಾಗ ನೀವು ಸೃಷ್ಟಿ ಮಾಡ್ತಕ್ಕಂಥದ ಕಲ್ಪನಾ ಶಕ್ತಿ ನಿಮ್ಮನ್ನು ಯಾರು ಸಹ ಮೀರಿಸಲಿಕ್ಕೆ ಆಗೋದಿಲ್ಲ. ಬಾಂಗ್ಲಾದೇಶದವರು, ಪಾಕಿಸ್ತಾನದವರು, ಮಚ್ಚು ಚಾಕು ಅಂತ ಹೇಳಿದವರು ಇನ್ನೂ ಸಹ ನೀವು RDX 250 kg RDX ಕಾಶ್ಮೀರ ಪುಲ್ವಾಮಾದಲ್ಲಿ ಹೆಂಗ್ ಬಂತು ಅಂತ ಹೇಳಕ್ಕಾಗಲ್ಲ. ಇಲ್ಲಿ ಲಾಂಗು, ಚಾಕು ಅಂತ ಮಾತಾಡ್ತಾ ಇದ್ದಾರೆ. ರಾಜಕೀಯ ದುರುದ್ದೇಶದಿಂದ ಕರ್ನಾಟಕ ರಾಜ್ಯದಲ್ಲಿ ಗಲಭೆ ಸೃಷ್ಟಿ ಮಾಡಲಿಕ್ಕೆ ಷಡ್ಯಂತ್ರವನ್ನ ಮಾಡ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರು ಅವರ ಒಬ್ಬ ಶಾಸಕರನ್ನ ಕಳಿಸಿ ಯಾವ್ಯಾವ ಜಾಗದಲ್ಲಿ ಯಾವ ರೀತಿ ಹಲ್ಲೆ ಮಾಡಬೇಕು ಅನ್ನೋದಕ್ಕೆ ಅವ್ರ ಎಕ್ಸ್ಪರ್ಟ್ ಇದರಂತೆ. ದಾಳಿ ಮಾಡೋದ್ರಲ್ಲಿ, ಹಲ್ಲೆ ಮಾಡೋದ್ರಲ್ಲಿ ಒಬ್ಬ ಶಾಸಕರು ಅವರು ಬಂದು ತೀವ್ರವಾಗಿ ನಿಗಾ ಇಡೋ ಸಂದರ್ಭದಲ್ಲಿ ಕಾರ್ಯಕರ್ತರು ಅದನ್ನ ಪ್ರತಿಭಟನೆ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಯಾವುದೇ ರೀತಿ ಅನಾಹುತ ಆಗಬಾರದು ಈ ಮುತ್ತಿಗೆಯಿಂದ ಅಂತ ಹೇಳಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಜೀವದ ಆಸೆ ಬಿಟ್ಟು ಅಲ್ಲಿ ಮುಂದೆ ನಿಂತಿದ್ರು. ಅದಲ್ಲದೆ ವಿರೋಧ ಪಕ್ಷದ ನಾಯಕರು ಅವರು ಕಾರಲ್ಲಿ ಬಂದು ಕಾಂಗ್ರೆಸ್ ಆಫೀಸ್ ಮುಂದೆ ಇಳಿದು ಎಲ್ರಿಗೂ ಸಹ ಸವಾಲ್ ಹಾಕಿದಾಗ ಕಾಂಗ್ರೆಸ್ ಕಾರ್ಯಕರ್ತರು ಏನಾಗಬೇಕು ಹೇಳಿ. ಆದ್ರಿಂದ ಬೇಜವಾಬ್ದಾರಿಯಿಂದ ಕೂಡಿರ್ತಕ್ಕಂಥ
ವಿರೋಧ ಪಕ್ಷದ ನಾಯಕರ ಹೇಳಿಕೆ ನೋಡಿದಾಗ ಇವ್ರದ್ದು ಷಡ್ಯಂತ್ರ ಮತ್ತು ಒಂದು ಪಿತೂರಿ ಈ ಕಾಂಗ್ರೆಸ್ ಪಕ್ಷದ ವಿರುದ್ಧ ಮತ್ತು ಕರ್ನಾಟಕ ರಾಜ್ಯದ ವಿರುದ್ಧ ಗಲಭೆ ಆಗಲಿ ಅನ್ನೋ ದೃಷ್ಟಿಯಿಂದ ಮಾಡಿರ್ತಕ್ಕಂಥದ್ದು ಖಂಡನೀಯ. ಆದ್ರಿಂದ ನಿನ್ನೆ ರಾಹುಲ್ ಗಾಂಧಿ ಅವರ ಮೇಲೆ ಏನು ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಹಲ್ಲೆ ಮಾಡಿ ಅವರಿಗೆ ಕೊಲೆ ಮಾಡಲಿಕ್ಕೆ ಸಂಚು ಮಾಡಿದ್ದಾರೆ, ಅದನ್ನು ಸಹ ನಾವು ಖಂಡಿಸ್ತೇವೆ. ಕಾಂಗ್ರೆಸ್ ಕಚೇರಿಯಲ್ಲಿ ಬಾಂಬ್ಗಳಿದ್ದಾವೆ, ಕಲ್ಲುಗಳಿದ್ದಾವೆ, ಮೊಟ್ಟೆಗಳನ್ನ ಸಂಗ್ರಹ ಮಾಡಿಟ್ಟಿದ್ದಾರೆ ಅಂತ ಕಮಿಷನರ್ ದೂರು ಕೊಟ್ಟಿದ್ದಾರೆ. ಈಗ ಸರ್ಕಾರದ ವಿರುದ್ಧ ಅಥವಾ ಯಾವುದೇ ಕಾನೂನು ಬಾಹಿರವಾದ ಚಟುವಟಿಕೆಗಳಿದ್ರೆ ಅದರಲ್ಲಿ ನೇರವಾಗಿ ಸರ್ಕಾರ ಅವರು ಪೊಲೀಸ್ ಕಂಪ್ಲೇಂಟ್ ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಮೊಟ್ಟೆನ ನೋಡಿ ಅವರಿಗೆ ಬಾಂಬ್ ಜ್ಞಾಪಕ ಎಲ್ಲಿಂದ ಬಂತು ಅಂತ ಕೇಳ್ತಾ ಇದ್ದೀನಿ. ಕಲ್ಪನಾ ಶಕ್ತಿಗೆ ನಾವು ಒಪ್ಕೊಳ್ಬೇಕಾಗುತ್ತೆ. ಆದ್ರೆ ಇದೇ ಮೊಟ್ಟೆ ಹೊಡಿತಾ ಇದ್ರಲ್ಲ ವೆಸ್ಟ್ ಬೆಂಗಾಲಲ್ಲಿ, ಪ್ರತಿಯೊಬ್ಬ ಶಾಸಕರಿಗೆ ಮೊಟ್ಟೆ ಹೊಡೆದ ಪ್ರಾರಂಭ ಮಾಡಿದ್ದೆ ಬೆಂಗಾಲಲ್ಲಿ ಭಾರತೀಯ ಜನತಾ ಪಾರ್ಟಿಯವರು. ಪ್ರಾಣಿಗಳ ತರ ಅವರು ಸೊಂಟಕ್ಕೆ ಹಗ್ಗ ಕಟ್ಟಿ ಹೇಳ್ಕೊಂಡು ಹೋಗ್ತಾ ಇದ್ದಾರಲ್ಲ, ಅದು ಇವ್ರು ಹುಡ್ಕೊಂಡು ಬರುತ್ತೆ ಅನ್ನೋದು ಇವ್ರಿಗೆ ಗೊತ್ತಿಲ್ಲ. ಈಗ ಅವ್ರಿಗೆ ಅಷ್ಟೆಲ್ಲ ಪ್ರೀತಿ ಇದ್ರೆ ಅದನ್ನ ನೇರವಾಗಿ ಮಾಡ್ಬೇಕಲ್ಲ. ಆತರ ಪ್ರೀತಿ ಇದ್ರೆ ಅದನ್ನು ಮಾಡ್ಬೇಕಲ್ಲ. ಅದು ಯಾವ ರಾಜಕಾರಣ ಅಂತ ಹೇಳಿ ಪ್ರಜ್ಞಾ ಠಾಕೂರ್, ಗೋಡ್ಸೆ ಇವ್ರ ಸಂತತಿಯವರು ಇದಕ್ಕಿನ್ನ ಏನು ಹೇಳಲಿಕ್ಕಾಗುತ್ತೆ? ಆತರ ಏನಾದ್ರು ಇದ್ರೆ ನಿರ್ದಿಷ್ಟವಾಗಿ ಅದನ್ನು ಹೇಳಬೇಕಾಗುತ್ತೆ, ಎಲ್ಲೆಲ್ಲಿ ಏನೇನು ಆಗಿದೆ ಅಂತ ಹೇಳಿ. ಕಪೋಲ ಕಲ್ಪಿತ ಕಥೆಗಳು ಹೇಳಲಿಕ್ಕೆ ಆಗೋದಿಲ್ಲ. ಸರ್, ಈಗ ಅವ್ರು ಬಂದಿದ್ರು, ಈಗ ನಿಮ್ಮ ಕಚೇರಿ ಮುಂದೆ ಹೇಳಿದ್ರು, ನಿಮಗೆ ಬೆದರಿಕೆ ಹಾಕಿದ್ರು, ಧಮಕಿ ಹಾಕಿದ್ರು ಅಂತ ಹೇಳಿದ್ರು. ಅವ್ರು ಕಾರಲ್ಲಿ ಹೋಗ್ತಿದ್ದವ್ರನ್ನ ಅಥವಾ ಬಸ್ಸಲ್ಲಿ ಹೋಗ್ತಿದ್ದವ್ರು ನಿಮ್ಮವರು ಅಟ್ಯಾಕ್ ಮಾಡಿದ್ದಾರೆ. ನೀವು ಬಸ್ಸಲ್ಲಿ ಹೋಗ್ತಿದ್ದವ್ರನ್ನ ಅಟ್ಯಾಕ್ ಮಾಡಿದ್ದಾರೆ. ನೀವು ಒಂದು ಮನುಷ್ಯ, ನೀವು ಅವ್ರನ್ನ ನಮ್ಮ ಕಚೇರಿ ಮುಂದೆ ಹೇಳಿದ್ರು, ಧಮಕಿ ಹಾಕಿದ್ರು, ಹಂಗಾಗಿ ನಮ್ಮನ್ನು ಸುಮ್ಮನಿಲ್ಲ ಅಂತ ನೀವು ಕಪೋಲ ಕಲ್ಪಿತ ಹೇಳ್ತಿದ್ದೀರಿ ಸರ್. ಕಾರಲ್ಲಿ ಬಂದು ನಿಂತಿದ್ದ ಗ್ಯಾರಂಟಿನ ಪಾಸ್ ಆಗ್ತಾ ಇರಲಿಲ್ಲ. ಕಾರಲ್ಲಿ ನಿಲ್ಸಿ ಬಂದೆ ತೋರಿಸಿ, ಅದನ್ನ ಕಾರ್ನ ನಿಲ್ಸಿ ಧಮಕಿ ಹಾಕುವಾಗ ಕಾರ್ಯಕರ್ತರು ಏನ್ ಮಾಡ್ತಾರೆ? ವಿರೋಧ ಪಕ್ಷದ ನಾಯಕರು ಕಾರಲ್ಲಿ ಬಂದು ಇಳಿದಿದ್ದಾರೆ. ಅದು ನಾವು ವಿಡಿಯೋ ನಮ್ಮಲ್ಲೂ ಇದೆ, ಬೇಕಾದ್ರೆ ತೋರಿಸ್ತೀನಿ. ಕಾರಲ್ಲಿ ಇಳಿಬೇಕಾದಿಲ್ಲ. ಮತ್ತೆ ಬಸ್ಸು ಬೇರೆ ರೂಟಲ್ಲಿ ಹೋಗಿದ್ರೆ ಈ ರೂಟಲ್ಲಿ ಯಾಕೆ ಕರ್ಕೊಂಬಂದರಂತೆ? ಪೊಲೀಸರಲ್ಲ, ಇವರೇ ಧಮಕಿ ಹಾಕಿ KSRTC ಬಸ್ ಅವನಿಗೆ ಧಮಕಿ ಹಾಕಿ ಈ ರೂಟಲ್ಲಿ ಕರ್ಕೊಂಡು ಹೋಗುವಂತ ಕರ್ಕೊಂಡು ಬಂದಿರೋದು. ಇಲ್ಲಿ ನಿಂತು ಪ್ರತಿಭಟನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಕಾರ್ಯಕರ್ತರು ನೋಡಿ ಭಯ ಬಿದ್ದು ಅವ್ರು ಹೋಗಿರ್ತಕ್ಕಂಥದ್ದು. ಈಗ ನಾವು ಕಂಪ್ಲೇಂಟ್ ಕೊಡ್ತಾ ಇದೀವಿ ಅವ್ರ ಮೇಲೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ಪ್ರತಿಭಟನೆ ಆದಾಗ ಕಾಂಗ್ರೆಸ್ ಬೇರೆ ಸ್ವರೂಪದ ಪ್ರತಿಭಟನೆಗಳನ್ನು ಮಾಡುದು. ಆದ್ರೆ ಈಗ ಮೊಟ್ಟೆ ಎಸೆಯುವಂತದ್ದು ಇದನ್ನ ಸಮರ್ಥನೆ ಮಾಡ್ಕೊತೀರಾ ಸರ್? ಈಗ ಮೊಟ್ಟೆ ಎಸೆಯೋದು ಅಥವಾ ಇವರು ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಬಂದು ದಾಳಿ ಮಾಡ್ಲಿಕ್ಕೆ ಬರುವಾಗ ಅದನ್ನ ಅವ್ರು ಸಮರ್ಥನೆ ಮಾಡ್ಕೊಳ್ತಾ ಇದಾರ? ಮೊಟ್ಟೆ ಯಾರು ಎಸ್ದಿದಾರಂತೆ? ಮೊಟ್ಟೆ ಇವರೇ ಎಸ್ಕೊಂಡಿರೋದು, ನಾವ್ಯಾರು ಎಸ್ದಿಲ್ಲ. ನಿಮ್ಮ ಮಾಧ್ಯಮಗಳು ಕ್ಯಾಮರಾ ಮುಂದೆ ಮೊಟ್ಟೆ ಹೊಡೆದ ಸಾಕ್ಷಿ ಇಟ್ಕೊಂಡು ನೀವು ಮೊಟ್ಟೆ ನನ್ನಂತ ಸರ್ ಅನೇಕ ಸಂದರ್ಭಗಳಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಈಗ ಇರಿ, ಅವ್ರು ಮೊಟ್ಟೆ ಹೊಡೆದ್ಮೇಲೆ ನಾವು ಇವರು ಮೊಟ್ಟೆ ಹೊಡೆದಿದ್ದಾರೆ. ಬಿಜೆಪಿ ಅವ್ರು ಹೊಡೆದ ಮೇಲೆ ಇವ್ರು ಹೊಡೆದಿರೋದು ಮೊಟ್ಟೆ ಇಲ್ಲ. ಬಿಜೆಪಿ ಅವ್ರು ಮೊಟ್ಟೆ ಹೊಡೆದ ಮೇಲೆ ಇವ್ರು ಹೊಡೆದಿರೋದು. ಇವರು ಭಾರತೀಯ ಜನತಾ ಪಾರ್ಟಿಯವರು ರೌಡಿ ಮೋರ್ಚಾವನ್ನ ಪ್ರಾರಂಭ ಮಾಡಿ ಅದರಲ್ಲಿ ಬೆಂಗಳೂರಲ್ಲಿ ಇರ್ತಕ್ಕಂಥ ರೌಡಿಗಳನ್ನೆಲ್ಲ ಸೇರಿಸಿ ಕೋರ್ಟಲ್ಲೂ ಸಹ ಹೋಗಿ ಅವ್ರು ಯಾರು ಸಹ ರೌಡಿಗಳಲ್ಲ ಅಂತೇಳಿ ಸರ್ಟಿಫಿಕೇಟ್ ತಗೊಂಡು ಆ ದಾಳಿ ಮಾಡಲಿಕ್ಕೆ, ಹಲ್ಲೆ ಮಾಡಲಿಕ್ಕೆ ಮಾಡ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ಸಂಸ್ಕೃತಿ. ಯಾವ್ದಾದ್ರು ಹೊಸ ಡೈಲಾಗ್ ಇದ್ರೆ ಹೇಳಕ್ ಹೇಳಿ ಭಾರತೀಯ ಜನತಾ ಪಾರ್ಟಿಯವ್ರು. ಹಳೇದೆಲ್ಲ ತಿರುಗಿಸ ಪ್ಲೇಟ್ ಹಾಕೋದು ಬೇಡ. ಸಂಪೂರ್ಣ ಈಗ ಭಾರತೀಯ ಜನತಾ ಪಾರ್ಟಿಯ ನಾಯಕತ್ವ ಇಡೀ ದೇಶದಲ್ಲಿ ಕಾಂಗ್ರೆಸ್ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಿ ಅಂತ ಹೇಳಿದ್ದಾರೆ. ನೀವು ಬೇಕಾದ್ರೆ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಆಫೀಸ್ಗೆ ಹೋಗಿ, ಅಲ್ಲಿ ನಮ್ಮ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಬೋರ್ಡ್ ಮುಂದೆ ನಾವು ಬ್ಯಾರಿಕೇಡ್ ಹಾಕಿದ್ದೀವಿ. ಅಲ್ಲಿ ಬಂದು ಮಸಿ ಎಸೆಯೋದು ಇದೆಲ್ಲ ಮಾಡೋದೇನು ಹೊಸದೇನಲ್ಲ. ಅವ್ರು ಮಾಡ್ಕೊಂಡೇ ಬಂದಿದ್ದಾರೆ 12 ವರ್ಷದಿಂದ. ಅವ್ರು ಯಾವ ದುರುದ್ದೇಶದಿಂದ ಕಾಂಗ್ರೆಸ್ ಕಚೇರಿಯಲ್ಲಿ ಇದೊಂದು ದೊಡ್ಡ ಕುತಂತ್ರ ಷಡ್ಯಂತ್ರ ಅಂತ ಹೇಳ್ತಾ ಇದ್ದೀನಲ್ಲ, ಕಾಂಗ್ರೆಸ್ ಕಚೇರಿಯ ಮುಂದೆ ಬಂದು ಬಸ್ನ ನಿಲ್ಲಿಸಿಕೊಂಡು
ಪ್ರತಿಭಟನೆ ಮಾಡಬೇಕಾದ್ದು ಏನ್ ಬಂತು? ಅವ್ರಿಗೆ ಅಶೋಕ ಕಾರಲ್ಲಿ ಇಳಿಬೇಕಾದ್ದೇನಿರಲಿಲ್ಲ. ಅವ್ರನ್ನೇನು ನೀವು ನಿಲ್ಸಿ ಅಂತ ಯಾರು ನಾವು ಯಾರು ಅಡ್ಡ ಹಾಕಿರ್ಲಿಲ್ಲ. ಕಾರಲ್ಲಿ ಇಳಿಬೇಕಾದ್ದೇನು ಪ್ರಸಂಗ ಆಯ್ತು? ಅದರಿಂದ ಇವರು ದೊಡ್ಡ ಷಡ್ಯಂತ್ರ ಮಾಡಿದ್ರು. ಅದನ್ನ ಏನ್ ಷಡ್ಯಂತ್ರ ಮಾಡಿದ್ರು ಅಂತ ಹೇಳಿ ತನಿಖೆ ಆಗ್ಬೇಕು. ನಾವು ಸಹ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇವೆ. ನಿಮ್ಮ ಕಾರ್ಯಕರ್ತರು ಕೂಡ ಬಿಜೆಪಿ ಆಫೀಸಿಗೆ ಮುತ್ತಿಗೆ ಹಾಕಿದ್ದಾರೆ, ಗವರ್ನರ್ ಆಫೀಸಿಗೆ ಮುತ್ತಿಗೆ ಹಾಕಿದ್ದಾರೆ. ಅದೇ ತರ ಅವರು ನೀವು ಪ್ರತಿಭಟನೆ ಮಾಡೋ ಸಲ ನಿಮ್ಮ ಆಫೀಸಿಗೆ ಬಂದಿದ್ದಾರೆ. ಈಗ ನಾವು ತಡೆಯೋದಕ್ಕೆ ಪೊಲೀಸರು ನಿಯೋಜನೆ ಮಾಡಿದ್ರಿ, ಪೊಲೀಸರು ತಡೀತಿದ್ರು, ಕರ್ಕೊಂಡು ಹೋಗ್ತಾ ಇದ್ರು. ಕಾರ್ಯಕರ್ತರು ಮೊಟ್ಟೆ ಎಸೆಯುವಂತ ಅನಿವಾರ್ಯ ಬಿಜೆಪಿ ಕಚೇರಿಗೆ ನಾವು ಹೋಗಿದ್ವಿ. ಅಲ್ಲಿ ಯಾರಾದ್ರೂ ಮೊಟ್ಟೆ ಹೊಡೆದ್ರಾ? ಇಲ್ಲಿ ಬಂದು ಬಿಜೆಪಿ ಅವರು ಮೊಟ್ಟೆ ಹೊಡೆದ ಮೇಲೆ ಇವರು ಕಾಂಗ್ರೆಸ್ ಕಾರ್ಯಕರ್ತರು ಆ ಮೊಟ್ಟೆ ತೆಗೆದು ಹೊಡೆದಿರೋದು. ಒಳ್ಳೆ ಆಯ್ತಲ್ಲ. ಇಡೀ ನೋ ನಾವು ಸ್ವಲ್ಪ ಹೇಳ್ತೀನಿ ಕೇಳಿ, ಸ್ವಲ್ಪ ಹೇಳೋಷ್ಟು ಕೇಳಿ. ಮೊಟ್ಟೆ ಸಂಸ್ಕೃತಿ ಶುರುವಾಗಿದ್ದಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಇವರು ಅಧಿಕಾರ ಬಂದ ಮೇಲೆ ತೃಣಮೂಲ್ ಕಾಂಗ್ರೆಸ್ ಒಂದ್ ನಿಮಿಷ ಇರಿ ಸ್ವಾಮಿ, ಒಂದ್ ಸ್ವಲ್ಪ ನಾ ಹೇಳಿ. ತೃಣಮೂಲ್ ಕಾಂಗ್ರೆಸ್ ಶಾಸಕರ ಮೇಲೆ ಎಲ್ಲರ ಮೇಲೂ ಮೊಟ್ಟೆ ಎಸೆದ್ರಲ್ಲ, ಅವಾಗ ಎಲ್ಲೋಗಿತ್ತಂತೆ ಮೊಟ್ಟೆ? ಔಟ್ ಆಫ್ ಸ್ಟಾಕ್ ಇತ್ತಂತ. ಸೊ ಇವ್ರ ಸಂಸ್ಕೃತಿ ಇವ್ರು ಇಲ್ಲಿ ತೋರ್ಸಕ್ ಬಂದ್ರು, ಅದಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ನಮ್ಮ ಕಾರ್ಯಕರ್ತರು. ನಾನು ಇಲ್ಲ ಅಂತ ಹೇಳಲ್ಲ, ಇದೆಲ್ಲ ಆಗಬಾರ್ದು. ಅವ್ರ ಈಗ ಅವ್ರು ಮಾಡಿದ್ರು ನಾವು ಮಾಡಿದ್ರು ವ್ಯತ್ಯಾಸ ಪ್ರಶ್ನೆ ಅಲ್ಲ. ಈ ಕಾರ್ಯಕರ್ತರು ಏನ್ ಮಾಡ್ತಾರೆ? ಅವರು ಮಂದಿರ ದೇವಸ್ಥಾನ ಅಂತ ತಿಳ್ಕೊಂಡಿರ್ತಕ್ಕಂಥ ಕಚೇರಿ ಮೇಲೆ ದಾಳಿ ಬಂದ್ರೆ ಸೆಲ್ಫ್ ಡಿಫೆನ್ಸ್ ಎಲ್ಲ ಅವ್ರು ಮಾಡ್ಕೊಂಡಿದ್ದಾರೆ. ಅದೇ ಮೊಟ್ಟೆ ತೆಗೆದು ಅವ್ರು ಹೊಡೆದಿದ್ದಾರೆ. ಸೆಲ್ಫ್ ಡಿಫೆನ್ಸ್ ಅದು ಭಾರತೀಯ ಜನತಾ ಪಾರ್ಟಿಯವರು, ಅದು ಭಾರತೀಯ ಜನತಾ ಪಾರ್ಟಿಯವರು ಪಾಕಿಸ್ತಾನ ಹಿಂದೂ ಮುಸ್ಲಿಂ ಅಂತ ಹೇಳಿ ಮಾಡ್ತಾರೆ ನೋಡಿ, ಅದು ನಮ್ಮ ಕಲ್ಚರ್ ಅಲ್ಲ. ಇಶ್ಯೂ ಹರೀಶ್ ಅವರು ಅಥವಾ ಕಾಂಗ್ರೆಸ್ ಅವರು ಅಂತಲ್ಲ, ಇಲ್ಲಿ ಇಶ್ಯೂ ದೊಡ್ಡಿರೋದು ನೀಟ್ ವಿರುದ್ಧವಾಗಿ ಪ್ರತಿಭಟನೆಗಳಾಗ್ತಿದೆ. ಡೆಲ್ಲಿನಲ್ಲಿ ಎಲ್ಲ ಆಗ್ತಿದೆ ಕರೆಕ್ಟ್. ಬಿಜೆಪಿ ವಿರುದ್ಧವಾಗಿ ಅಲ್ಲಿರುವಂತಹ ವಿದ್ಯಾರ್ಥಿಗಳು ಎಲ್ಲ ಕಡೆ ಪ್ರತಿಭಟನೆ ಮಾಡ್ತಿದ್ದಾರೆ. ಆದ್ರೆ ಬಿಜೆಪಿ ಇಲ್ಲಿ ಬಂದು ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತಿರೋದು ಯಾಕೆ? ಈಗ ಆದೇಶ ಸಿಕ್ಕಿದೆ ಕಾರಣಕ್ಕೆ ಬಿಜೆಪಿಯವರು ನಾವು ಪ್ರತಿಭಟನೆ ಮಾಡ್ತಾ ಇರೋದು 1,40,00,000 ವಿದ್ಯಾರ್ಥಿಗಳಿಗೆ ನೀಟ್ ಎಕ್ಸಾಮ್ ಇಂದ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ನಮಗೆ ಬಹಳ ಮಕ್ಕಳ ಭವಿಷ್ಯ ಬಹಳ ಅಂಧಕಾರದಲ್ಲಿದೆ. ಮಕ್ಕಳ ಆತ್ಮಸ್ಥೈರ್ಯವನ್ನು ಹೆಚ್ಚಲಿಕ್ಕೆ ನಾವು ಅವರ ಪರ ಬೆಂಬಲವಾಗಿ ನಿಂತಿರ್ತಕ್ಕಂಥದ್ದು. ನಾವು ಕೇಳ್ತಾ ಇರೋದು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೊಡಲಿ ಅಂತ ಹೇಳಿ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಿಸ್ತಾ ಇಲ್ಲ, ಅವ್ನು ನಕ್ಕೊಂಡಿರ್ತಾರೆ ಪಾರ್ಲಿಮೆಂಟ್ ಅಲ್ಲಿ. ಇವರು ಮಕ್ಕಳ ಪರ ಇದ್ದವರು, ಅಕಸ್ಮಾತ್ ಭಾರತೀಯ ಜನತಾ ಪಾರ್ಟಿಯವರು ಮಕ್ಕಳ ಪರ ಇದ್ರೆ ಮೊದಲು ಧರ್ಮೇಂದ್ರ ಪ್ರಧಾನ್ನ ರಾಜೀನಾಮೆ ತೆಗೆದುಕೊಳ್ಬೇಕು. ನಮ್ಮ ಪ್ರತಿಭಟನೆ ಭಾರತೀಯ ಜನತಾ ಪಾರ್ಟಿಯ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಅಧೋಗತಿಗೆ ತಗೊಂಡೋಗಿದ್ದಾರೆ, ಅದ್ರ ಬಗ್ಗೆ ಮಾಡಿರ್ತಕ್ಕಂಥದ್ದು. ಇವರು ಅದನ್ನೇ ಸಮರ್ಥನೆ ಮಾಡ್ತಾ ಇದ್ದಾರೆ. ನೀಟ್ ಆಗಿರ್ತಕ್ಕಂಥದ್ದು ಅದು ಸಮರ್ಥನೆ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯವರು. ಈಗ ನಮ್ಮ ಆಫೀಸ್ ಮುಂದೆ ಅವರು ಪ್ರತಿಭಟನೆ ಮಾಡೋದು ಏನಕ್ಕೆ? ನಾವು ನೀಟ್ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಅನ್ನೋದಕ್ಕೆ ಅವ್ರು ಸಮರ್ಥನೆ ಮಾಡ್ತಾ ಇರೋದು. ಅವ್ರು ನೀಟಿಗೆ ಸಮರ್ಥನೆ ಮಾಡ್ತಾ ಇದ್ದಾರೆ, ಮಾಡಿದ್ರೆ ಅವರೆಲ್ಲ ಮಾಡಿರೋದಿಲ್ಲ ಸರಿ ಅಂತ ಹೇಳಿ. ಅದು ಅವರು ಒಬ್ಬ ಶಾಸಕನಾಗಿ ದಾರಿ ಇರಿ. ನಾವು ಆಪರೇಷನ್ ಕಮಲ್ದವರಲ್ಲ, ಬಿಜೆಪಿ ಅವ್ರನ್ನ ಕರ್ಕೊಂಡ್ಬಂದು ಕಾಂಗ್ರೆಸ್ ಸೇರಿಸ್ಕೊಳ್ಳಕ್ಕೆ. ಆ ಆಪರೇಷನ್ ದಾರಿ ತಪ್ಪಿದ ಮಗ ಅವನು ಯಾಕೆ ಅದನ್ನ ಇಲ್ಲಿ ಯಾಕೆ ಬಂದಂತೆ? ಇಲ್ಲಿ ಬಂದಿದ್ದೇ ದೊಡ್ಡ ಷಡ್ಯಂತ್ರ. ಅದು ಅಶೋಕ್ ಹೇಳಿದ್ರಲ್ಲ, ಬಾಂಬು, ಲಾಂಗು, ಚಾಕು ಅದನ್ನೆಲ್ಲ ಬಹಳ ಗೋಪ್ಯವಾಗಿ ಬಂದು ಇಟ್ಟು ಹೋಗಿ ನಮ್ಮ ಮೇಲೆ ಆಪಾದನೆ